ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಿದ್ದೀರಿ, ದಯವಿಟ್ಟು ನೋಡ್ತಿರುವವರೆಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡ್ತಿರೋರು ಎಲ್ಲರಿಗೂ ಧನ್ಯವಾದಗಳು. ಹಾಗಾದರೆ ಬನ್ನಿ ನಮ್ಮ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಇವತ್ತಿನ ವಿಡಿಯೋದಲ್ಲಿ ನಾನು ಕಬ್ಬು ಬೆಳೆಯನ್ನು ಯಾವ ರೀತಿ ಬೆಳೆಯೋದಂತ ಹೇಳಿ ವಿಸ್ತಾರವಾಗಿ ನಿಮಗೆ ಹೇಳಿಕೊಡ್ತೀನಿ. ಅಂದರೆ ಕಬ್ಬು ನಾನೇನು ಅಷ್ಟೊಂದು ಬೆಳಿಲಿಲ್ಲ. ನಮ್ಮ ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಬ್ಬು ಅಷ್ಟೊಂದು ಆಗಿ ಬರುವುದಿಲ್ಲ. ಅಂದರೆ ಅದಕ್ಕೆ ಅದರದೇ ಆದಂಥ ವಾತಾವರಣ ಎಲ್ಲ ಬೇಕು. ಅದು ಏನೇನೆಲ್ಲ ಬೇಕು ನನಗೆ ತಿಳಿದ ಮಟ್ಟಿಗೆ ನಾನು ಮಾಹಿತಿಯನ್ನು ಕೊಡ್ತೇನೆ. ಕಬ್ಬನ್ನು ಹೆಚ್ಚಾಗಿ ಮಂಡ್ಯ ಜಿಲ್ಲೆಯಲ್ಲಿ ಬೆಳೀತಾರೆ. ಕಬ್ಬು ಬೆಳೆಗೆ ಮಂಡ್ಯ ಜಿಲ್ಲೆ ತುಂಬಾ ಹೆಸರುವಾಸಿಯಾಗಿರುವಂಥದ್ದು. ಅದೇ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಬ್ಬು ಬೆಳೆಯನ್ನು ಬೆಳೆಯುವವರ ಸಂಖ್ಯೆ ತುಂಬ ಕಡಿಮೆ ಇರ್ತದೆ. ನಾನು ಕೂಡ ಸ್ವಲ್ಪ, ಅಂದರೆ ತುಂಬ ಅಲ್ಲ, ನಾವು ಚೌತಿ ಹಬ್ಬಕ್ಕೆ ಏನು ಕಬ್ಬನ್ನು ತಂದಿರ್ತೇವೆ ನೋಡಿ, ಅದರ ಈ ದಂಟಿಂದ ಅದೇ ಈ ಗಂಟೆ ಏನಿರ್ತದೆ ನೋಡಿ, ಅದನ್ನು ನಾನು ಗ್ರೋ ಬ್ಯಾಗಲ್ಲಿ ಹಾಕಿದ್ದೆ. ಅದು ಇವಾಗ ಸಸಿಯಾಗಿದೆ. ಅದನ್ನು ಯಾವ ರೀತಿ ನೆಡೋದಂತೇಳಿ ನನಗೆ ತಿಳಿದ ಮಟ್ಟಿಗೆ, ಅಂದರೆ ಜಾಸ್ತಿಯಾಗಿ ಅಲ್ಲ, ಒಂದು ಟ್ರೈ ಮಾಡು ಅಂತೇಳಿ ನಾನು ಕಬ್ಬನ್ನು ಬೆಳೆದಿದ್ದೇನೆ. ಯಾವ ರೀತಿಯೆಲ್ಲ ಬೆಳೆದಿದ್ದೇನೆ ಅಂತೇಳಿ ನಿಮಗೆ ಈ ವಿಡಿಯೋದಲ್ಲಿ ಹೇಳ್ತೇನೆ. ಮೊದಲನೆಯದಾಗಿ ಕಬ್ಬು ಬೆಳೆಗೆ ಉತ್ತಮವಾದಂಥ ಮಣ್ಣಿನ ಅವಶ್ಯಕತೆ ಇದೆ. ಹಾಗೆಯೇ ನೀರು ಸರಾಗವಾಗಿ ಹರಿಯುವಂಥ ಜಾಗದಲ್ಲಿ ಕಬ್ಬನ್ನು ಬೆಳಿಬೇಕಾಗ್ತದೆ. ಕಬ್ಬಿಗೆ ಮಣ್ಣು ಕೂಡ ತುಂಬಾ ಮುಖ್ಯ. ಅಂದರೆ ಕಪ್ಪು ಮಣ್ಣಿನಲ್ಲಿ ಕಬ್ಬು ಬೆಳೆ ತುಂಬ ಚೆನ್ನಾಗಿ ಆಗ್ತದೆ. ಮರಳು ಮಿಶ್ರಿತ ಮಣ್ಣು, ಈ ಥರ ಮಣ್ಣಿದ್ದರೆ ಕಬ್ಬು ಬೆಳೆ ತುಂಬ ಚೆನ್ನಾಗಿ ಆಗಿ ಬರುವಂಥದ್ದು. 21 ರಿಂದ 35 ಡಿಗ್ರಿ ಸೆಲ್ಸಿಯಸ್ನಷ್ಟು ಉಷ್ಣಾಂಶ ಈ ಕಬ್ಬು ಬೆಳೆಗೆ ಬೇಕಾಗಿರುವಂಥದ್ದು. ಇಷ್ಟು ತಾಪಮಾನ ಇದ್ದರೆ ಕಬ್ಬು ಬೆಳೆ ತುಂಬ ಚೆನ್ನಾಗಿ ಆಗಿ ಬರ್ತದೆ. ಕಬ್ಬು ಬೆಳೆಯಲು ಸೂಕ್ತವಾದ ಕಾಲ ಯಾವುದೆಂದರೆ ಅಕ್ಟೋಬರ್, ನವೆಂಬರ್, ಜನವರಿ, ಫೆಬ್ರವರಿ ಈ ತಿಂಗಳಲ್ಲಿ ನಾವು ಕಬ್ಬು ಬೆಳೆಯನ್ನು ಬೆಳೆಸ್ಬೋದು. ನೀವು ಎಕರೆಗಟ್ಟಲೆಯಲ್ಲಿ ಕಬ್ಬು ಬೆಳೀತಿದ್ದೀರಿ ಅಂದರೆ ಅದಕ್ಕೆ ಭೂಮಿಯ ಅವಶ್ಯಕತೆಯು ತುಂಬ ಇರುತ್ತೆ. ಸೂಕ್ತವಾದಂಥ ಭೂಮಿಯಲ್ಲಿ ಈ ಕಬ್ಬು ಬೆಳೆಯನ್ನು ಬೆಳಿಬೇಕಾಗ್ತದೆ. ಅಲ್ಲಿ ಬಿಸಿಲೆಲ್ಲ ಸರಿಯಾಗಿ ಬೀಳುವಂಥ ಪ್ರದೇಶದಲ್ಲಿ ಕಬ್ಬನ್ನು ಬೆಳಿಬೇಕು. ಅದೇ ರೀತಿ ಕಬ್ಬು ಬೆಳೆಯಲು ಸೂಕ್ತವಾದ ಭೂಮಿಯ ತಯಾರಿ ಕೂಡ ಅಗತ್ಯವಿರುವಂಥದ್ದು. ಕಬ್ಬು ಬೆಳೆಯುವಾಗ ಅದಕ್ಕೆ ಜೈವಿಕ ಗೊಬ್ಬರಗಳನ್ನು ಸೇರಿಸಿ ಕಬ್ಬು ಬೆಳೆಯನ್ನು ಬೆಳೆಸಬೇಕಾಗ್ತದೆ. ಕಬ್ಬು ಬೆಳೆಗೆ ಬೇಕಾಗುವಂಥ ಗೊಬ್ಬರಗಳು ನಮಗೆ ಅಂಗಡಿಗಳಲ್ಲಿ ಸಿಗ್ತದೆ. ಯಾವ ಗೊಬ್ಬರವನ್ನು ಯೂಸ್ ಮಾಡಿದರೆ ಒಳ್ಳೆಯದು ಅಂತ, ಮುಖ್ಯವಾಗಿ ಇದಕ್ಕೆ ಜೈವಿಕ ಗೊಬ್ಬರ ಹಾಕಿದರೆ ತುಂಬಾ ಒಳ್ಳೆಯದು. ಕಬ್ಬು ಬೆಳೆಯನ್ನು 30 ರಿಂದ 40 ಸೆಂಟಿಮೀಟರ್ ಅಂತರದ ನೆಡಬೇಕು. 90 ರಿಂದ 120 ಸೆಂಟಿಮೀಟರ್ ಅಂತರದಲ್ಲಿ ಸಾಲು ಸಾಲಾಗಿ ನೆಡ್ತಾ ಬರಬೇಕು. ಬಿತ್ತನೆ ಮಾಡಿದ ನಂತರ ಸೂಕ್ತ ಪ್ರಮಾಣದಲ್ಲಿ ಇದಕ್ಕೆ ನೀರನ್ನು ಕೊಡಬೇಕಾಗ್ತದೆ. ನಾಟಿ ಮಾಡಿ 30, 60 ಅಥವಾ 90ನೇ ದಿನದಲ್ಲಿ ಇದಕ್ಕೆ ಸೂಕ್ತ ಗೊಬ್ಬರವನ್ನು ಕೊಡಬೇಕು. ಪ್ರಾರಂಭದಲ್ಲಿ ಇದಕ್ಕೆ ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಷಿಯಂ ಗೊಬ್ಬರಗಳನ್ನು ಹಾಕೋದು ಸೂಕ್ತ. ಅದಕ್ಕೆ ನಿಮಗೆ ಅಂಗಡಿಯಲ್ಲಿ NPK ಅಂತ ಸಿಗ್ತದೆ, ಅದರಲ್ಲಿ ಎಲ್ಲವೂ ಇರುವಂಥದ್ದು. ಅದನ್ನು ನೀವು ಫಸ್ಟಿಗೆ ನಾಟಿ ಮಾಡಿದ 30 ದಿನ ಅಥವಾ 60 ದಿನ ಅಥವಾ 90 ದಿನ ಇದರ ಒಳಗಾಗಿ ನೀವು NPKಯನ್ನು ಮೊದಲಿಗೆ ಕೊಡಬೇಕಾಗ್ತದೆ. ಇನ್ನು ಕಬ್ಬೆಲ್ಲ ಬೆಳೆದ ನಂತರ ಅದಕ್ಕೆ ನೀರಾವರಿ ಕೂಡ ಅತಿ ಅವಶ್ಯಕವಾಗಿರ್ತದೆ. ಪ್ರತಿದಿನ ನೀರು ಕೊಡಬೇಕಂತಿಲ್ಲ. 7 ರಿಂದ 10 ದಿನ, ಅಂದರೆ 7 ದಿನ ಆದ ನಂತರ ಕಬ್ಬು ಬೆಳೆಗೆ ನೀರನ್ನು ಕೊಡಬೇಕು. ಮಳೆಗಾಲದಲ್ಲಿ ಜಾಸ್ತಿ ನೀರನ್ನು ಕೊಡಬಾರ್ದು. ಹಾಗೆ ಬುಡದಲ್ಲಿ ಜಾಸ್ತಿ ನೀರು ನಿಲ್ಲಲಿಕ್ಕೆ ಬಿಡಬಾರ್ದು. ಹದವರಿತು ಇದಕ್ಕೆ ನೀರನ್ನು ಕೊಡಬೇಕು. ಯಾವ ಟೈಮಲ್ಲಿ ಹೇಗೆಲ್ಲ ಕೊಡಬೇಕಂದ್ರೆ ಬೇಸಿಗೆ ಕಾಲ ಇರುವಾಗ ಸ್ವಲ್ಪ ಜಾಸ್ತಿಯಾಗಿ ನೀರನ್ನು ಕೊಟ್ಟರೆ ಉತ್ತಮ. ಮತ್ತು ಕಬ್ಬು ನಾಟಿ ಮಾಡಿದ ಒಂದು 7 ರಿಂದ 7 ದಿನ ಆದ ನಂತರವೇ ಗಿಡಗಳಿಗೆ ನೀರು ಹಾಕಿದರೆ ಉತ್ತಮ. ಕಬ್ಬು ಬೆಳೆದ ನಂತರ ಬುಡದಲ್ಲಿ ಹೆಚ್ಚು ಹುಲ್ಲುಗಳು ಕೂಡ ಬೆಳೀಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅದಕ್ಕೆ ನೀವು ಮಲ್ಚಿಂಗ್ ಶೀಟ್ಗಳನ್ನು ಹಾಕಿದರೆ ಅಲ್ಲಿ ಹುಲ್ಲುಗಳು ಬೆಳೆಯುವುದನ್ನು ನಾವು ಕಳೆ ನಿಯಂತ್ರಣವನ್ನು ತಪ್ಪಿಸ್ಬೋದು. ಇದರಿಂದ ಕೆಲಸ ಕೂಡ ಕಡಿಮೆ ಆಗುತ್ತೆ. ಮಲ್ಚಿಂಗ್ ಶೀಟ್ಗಳನ್ನು ಅಳವಡಿಸ್ಕೊಳ್ಬೋದು. ಕಬ್ಬು ಬೆಳೆಗೂ ಕೂಡ ರೋಗಗಳು ತಗುಲ್ತದೆ. ಅದಕ್ಕೆ ರೋಗ ನಿರೋಧಕ ಔಷಧಿಗಳನ್ನು ಕಬ್ಬು ಬೆಳೆಗೆ ಸಿಂಪಡಣೆಯನ್ನು ಮಾಡಬೇಕಾಗ್ತದೆ. ಕಬ್ಬು ಬೆಳೆಗೆ ರೋಗಗಳು ತಗಲಿದಾಗ ಜೈವಿಕ ಔಷಧಿಗಳನ್ನು ಸಿಂಪಡಿಸಿ, ಅಥವಾ ಕೆಲವೊಂದು ಸಂದರ್ಭದಲ್ಲಿ ಆ ಜೈವಿಕ ಕೀಟನಾಶಕಗಳಿಂದ ಏನು ಕಂಟ್ರೋಲ್ ಆಗದಿದ್ದರೆ ಫರ್ಟಿಲೈಸರ್ ಶಾಪಲ್ಲಿ ಸಿಗುವಂತಹ ಕೀಟನಾಶಕಗಳನ್ನು ತಂದು ಕೂಡ ಸಿಂಪಡಣೆಯನ್ನು ಮಾಡಿಕೊಳ್ಬೋದು. ಜೈವಿಕ ಕೀಟನಾಶಕಗಳಲ್ಲಿ ರೋಗಗಳನ್ನು ತಡೆಗಟ್ಟುವುದಾದರೆ ಅದನ್ನೇ ಬಳಸಿ.
ಒಂದು ವೇಳೆ ಕಂಟ್ರೋಲ್ಗೆ ಸಿಗುವುದೇ ಇಲ್ಲ ಅಂತ ಹೇಳಿದರೆ ಮಾತ್ರ ಫರ್ಟಿಲೈಸರ್ ಶಾಪಿಂದ ತಂದು ಅದಕ್ಕೆ ಕೀಟ ನಿಯಂತ್ರಣ ಔಷಧಿಗಳನ್ನು ಸಿಂಪಡಣೆಯನ್ನು ಮಾಡಿಕೊಳ್ಬೋದು. ಕಬ್ಬಿನ ಬೆಳೆಯಲ್ಲಿ ಒಂದು ಪ್ರಮುಖವಾದಂತಹ ರೋಗ ಏನೆಂದರೆ, ಈ ಕಬ್ಬನ್ನೇನು ಬೆಳೆದಿರ್ತೇವೆ ನೋಡಿ, ಆ ಕಬ್ಬಿನ ತುದಿ ಒಣಗುವಂಥದ್ದು. ಇಂತಹ ರೋಗಗಳೆಲ್ಲ ಈ ಕಬ್ಬಿನ ಬೆಳೆಯಲ್ಲಿ ಕಂಡು ಬರ್ತದೆ. ಮತ್ತು ಹೆಚ್ಚಾಗಿ ಕಾಡುವಂಥದ್ದು ಈ ಹುಳಗಳ ಕಾಟ. ಇದಕ್ಕೆ ನಾವು ಜೈವಿಕ ಔಷಧಿಗಳನ್ನು ಸಿಂಪಡಣೆ ಮಾಡೋದ್ರಿಂದ ಕೂಡ ಕಂಟ್ರೋಲ್ ಮಾಡ್ಕೊಳ್ಬೋದು. ಇನ್ನು ಕಬ್ಬು ಬೆಳೆದೆಲ್ಲ ಆದ ನಂತರ ಅದನ್ನು ನಾವು ಕಟಾವು ಮಾಡಬೇಕು. ಅಂದರೆ ಕಬ್ಬು ಬೆಳೆಯನ್ನು ತೆಗೆದು ನಾವು ಅಂಗಡಿಗಳಿಗೆ ಮಾರಾಟವನ್ನು ಮಾಡಬೇಕು. ಅದನ್ನು ಯಾವಾಗ ಮಾಡಬೇಕು ಅಂದರೆ, ಕಬ್ಬು ಬೆಳೆದು 10ರಿಂದ 14 ತಿಂಗಳುಗಳ ನಂತರ ಕಬ್ಬು ಬೆಳೆಯನ್ನು ನಾವು ಕಟಾವು ಮಾಡ್ಕೊಳ್ಬೋದು. ಕಟಾವಿನ ವೇಳೆ ಕಬ್ಬನ್ನು ನೆಲಕ್ಕೆ ಸಮನಾಗಿ ಕಡಿದು ಬೇರಿನ ಸಮೀಪ ಇರುವ ಭಾಗ ಬಳಕೆ ಮಾಡುವುದು ಉತ್ತಮ. ಕಬ್ಬು ಕಟಾವು ಮಾಡುವಾಗ ನೀವು ಬೆಳೆಯನ್ನು ಕೂಡ ನೋಡ್ಕೊಳ್ಬೇಕಾಗ್ತದೆ. ಅಂದರೆ ಆ ವರ್ಷಕ್ಕೆ ಆ ಕಬ್ಬು ಬೆಳೆಗೆ ಹೆಚ್ಚಿನ ಲಾಭದಾಯಕವಾದಂಥ ಬೆಲೆ ಇದೆಯಾ ಇಲ್ವಾ ಅಂತೇಳಿ ಒಮ್ಮೆ ನೀವು ತಿಳಿದುಕೊಳ್ಬೇಕು. ಎಕರೆಗಟ್ಟಲೆ ನೀವು ಕಬ್ಬನ್ನು ಬೆಳಿತೀರಿ, ಅದರಿಂದ ಆದಾಯವನ್ನು ಪಡಿತೀರಿ ಆದರೆ ಎಲ್ಲ ಅಂಶಗಳನ್ನು ನೀವು ಗಮನದಲ್ಲಿಟ್ಕೊಳ್ಬೇಕಾಗ್ತದೆ. ಕಬ್ಬಿನ ಬೆಳೆಯಲ್ಲಿ ಉತ್ತಮ ಆದಾಯ ಇದೆ. ಕಬ್ಬು ಬೆಲ್ಲಕ್ಕೂ ಕೂಡ ಉಪಯೋಗ ಆಗ್ತದೆ. ಹಾಗಾಗಿ ಕಬ್ಬಿನ ಬೆಳೆ ಹೆಚ್ಚಿನ ಆದಾಯವನ್ನು ತಂದುಕೊಡುವಂಥ ಬೆಳೆ. ಆದರೆ ಇಲ್ಲಿ ನಾನು ಎಕರೆಗಟ್ಟಲೆಯಲ್ಲಿ ಕಬ್ಬು ಬೆಳೀತಾ ಇಲ್ಲ. ನಾನು ಜಸ್ಟ್ ಒಂದು ಟ್ರೈ ಮಾಡುವ ಅಂತ ಹೇಳಿ ಕಬ್ಬನ್ನು ಬೆಳೆದಿದ್ದೇನೆ. ಅದು ಎಷ್ಟರ ಮಟ್ಟಿಗೆ ಸರಿಯಾಗಿದೆ ಅಂತ ನನಗೆ ಕೂಡ ಗೊತ್ತಿಲ್ಲ. ಯಾಕೆಂದರೆ ಇದರ ಬಗ್ಗೆ ಫಸ್ಟಿಗೆ ನನಗೆ ಯಾವ ರೀತಿಯಾಗಿ ನಾಲೆಜ್ ಇರಲಿಲ್ಲ. ನಾವು ಏನು ಮಾಡಿದ್ದೇವೆ ಅಂದರೆ, ಈ ಗಣೇಶ ಚತುರ್ಥಿ ದಿವಸ ಕಬ್ಬನ್ನು ತಂದಿರ್ತೇವೆ ನೋಡಿ, ಅದು ಕಬ್ಬನ್ನು ನಾನು ಏನು ಮಾಡಿದ್ದೇನೆ ಅಂದರೆ, ಅದರ ಮೇಲಿನ ಎಲೆಯನ್ನು ತೆಗೆದು ಕಟ್ ಮಾಡ್ತೇವೆ ನೋಡಿ, ಅದನ್ನು ನಾನು ಒಂದು ಗ್ರೋ ಬ್ಯಾಗಲ್ಲಿ ಹಾಕಿಟ್ಟಿದ್ದೆ. ಅಲ್ಲಿ ಅದು ಚಿಗುರೊಡೆದು ಈ ಥರ ಗಿಡ ಬಂದಿದೆ. ಇನ್ನು ಆ ಗ್ರೋ ಬ್ಯಾಗಲ್ಲಿ ಇಟ್ಟರೆ ಉಂಟಲ್ವ, ಅದು ಸರಿಯಾಗಿ ಬೆಳೆಯುವುದಿಲ್ಲ. ಅಂದ್ರೆ ಆ ಕಬ್ಬು ಏನು ಹಾಕಿದ್ದೇನೆ ನೋಡಿ, ಅದು ಕೂಡ ಕರಗಿ ಹೋಗಿದೆ. ಇವಾಗ ನಿಮಗೆ ಇದರಲ್ಲಿ ತೋರಿಸ್ತೇನೆ, ಈ ವಿಡಿಯೋದಲ್ಲಿ ತೋರಿಸ್ತೇನೆ ಏನೇನಾಗಿದೆ ಅಂತೇಳಿ. ಅದಕ್ಕೆ ನಾನು ಏನು ಮಾಡಿದೆ ಅಂದರೆ, ಈ ಕಬ್ಬಿನ ಗಿಡವನ್ನು ತೆಗೆದು ಮಣ್ಣಲ್ಲಿ ಹಾಕಿ ನೆಟ್ಟಿದ್ದೇನೆ. ಅದು ಇವಾಗ ತುಂಬ ಚೆನ್ನಾಗಿ ಗ್ರೋತಿಂಗ್ ಆಗಿದೆ. ನನಗೆ ಎಕರೆಗಟ್ಟಲೆಯಲ್ಲಿ ಕಬ್ಬು ಬೆಳೆಯೋದಿಲ್ಲ. ನಾನು ಬರೀ ಇದನ್ನು ಟ್ರೈ ಮಾಡುವ, ಕಬ್ಬು ಬೆಳೆ ಬರ್ತದಾ ಇಲ್ವಾ ಅಂತ ಹೇಳಿ ಒಮ್ಮೆ ಟ್ರೈ ಮಾಡಲಿಕ್ಕೋಸ್ಕರ ಈ ರೀತಿಯಾಗಿ ನಾನು ಗ್ರೋ ಬ್ಯಾಗಲ್ಲಿ ಹಾಕಿಟ್ಟಿದ್ದೆ. ಅದು ತುಂಬ ಚೆನ್ನಾಗಿ ಚಿಗುರೊಡೆದು ತುಂಬ ಒಳ್ಳೆಯ ರೀತಿಯಲ್ಲಿ ಗಿಡ ಕೂಡ ಬಂದಿದೆ. ಇವಾಗ ಈ ಗಿಡವನ್ನು ನೋಡಿ ಈ ಥರ ತೆಗಿತೇನೆ, ಬೇಗನೆ ಬರ್ತದೆ. ಇದರಲ್ಲಿ ನೋಡಿ ಕಬ್ಬು ಕೂಡ ಕರಗಿ ಹೋಗಿದೆ. ನಾನು ಏನು ಹಾಕಿದ್ದೇನೆ ನೋಡಿ, ಕಬ್ಬು ಕೂಡ ಕರಗಿ ಹೋಗಿದೆ. ಅದರಲ್ಲಿ ಬೇರು ಕೂಡ ಇದೆ. 2 ಗಿಡ ಇತ್ತು, 3 ಗಿಡ ಇತ್ತು, 1 ಗಿಡ ಸತ್ತೋಗಿದೆ. ಇವಾಗ 2 ಗಿಡ ನನಗೆ ಸಿಕ್ಕಿದೆ. ಅದನ್ನು ನಾನು ಇವಾಗ ಮಣ್ಣಲ್ಲಿ ಹಾಕಿ ನೆಡ್ತಾ ಇದ್ದೇನೆ. ಈ ಮಣ್ಣು ನೋಡಿ ಒಂಥರ ಕಪ್ಪು ಮಣ್ಣಿನ ಥರ ಇದೆ. ಇಂಥ ಮಣ್ಣು ಇದ್ದರೆ ಕಬ್ಬು ಬೆಳೆಗೆ ಸೂಕ್ತ. ಇಲ್ಲಿ ನಾನು ಸ್ವಲ್ಪ, ನನಗೆ ಎಷ್ಟು ಅಂತರ ತೆಗಿಬೇಕು ಅದೆಲ್ಲ ಫಸ್ಟಿಗೆ ನಾಲೆಜ್ ಇರಲಿಲ್ಲ ನೋಡಿ. ಎಷ್ಟು ನಾನು ಅಂತರ ತೆಗೆದಿದ್ದೇನೆ, ಯಾಕೆಂದರೆ ನಂದು ಇರೋದು 1-2 ಕಬ್ಬಿನ ಬೆಳೆ ಅಲ್ವಾ. ಇದನ್ನು ನಾನು ಎಕರೆಗಟ್ಟಲೆಯಲ್ಲೇ ಮಾಡೋದಾದರೆ ಆ ಥರ ನಾನು ಹೇಳಿದಂಥ ಟಿಪ್ಸ್ಗಳನ್ನು ನೀವು ಅಳವಡಿಸಿಕೊಂಡು ಮಾಡ್ಕೊಳ್ಬೋದು. ಇಲ್ಲಿ ನಾನು ಜಸ್ಟ್ ಒಂದು ನೆಡಲಿಕ್ಕೋಸ್ಕರ ಸ್ವಲ್ಪ ಗುರಿ ಮಾಡಿ ಈ ಕಬ್ಬಿನ ಬೆಳೆಯನ್ನು ಇಡ್ತಾ ಇದ್ದೇನೆ. ಇದರಲ್ಲಿ ನೋಡಿ, ತೆಗೆದಂತಹ ಗುಂಡಿಯಲ್ಲಿ ಕಬ್ಬಿನ ಬೆಳೆಯನ್ನು ಇಟ್ಟು ಅದಕ್ಕೆ ಜೈವಿಕ ಗೊಬ್ಬರ ಅಂದರೆ ತರಗೆಲೆಯನ್ನು ಹಾಕ್ತಾ ಇದ್ದೇನೆ. ಇದಕ್ಕೆ ನಾನು ಬೇರೆ ಯಾವುದೇ ರೀತಿಯಾಗಿ ಗೊಬ್ಬರವನ್ನು ಕೊಡಲಿಲ್ಲ, ಬರೀ ತರಗೆಲೆಯನ್ನು ಹಾಕಿ ನೀರು ಹಾಕ್ತಾ ಇದ್ದೇನೆ. ಇವಾಗ ನೋಡಿ ಗಿಡ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಆದರೆ ಕಬ್ಬು ಆಗಲಿಲ್ಲ, ಕಬ್ಬು ಆಗಲಿಕ್ಕೆ ಇನ್ನೂ ಟೈಮ್ ಇದೆ. ಇವಾಗ ನಾನು ಬೆಳೆದಿರುವಂಥದ್ದು 2 ಗಿಡ ಮಾತ್ರ. ನಾನು ಇದಕ್ಕೆ ಪ್ರತಿ ದಿವಸ ನೀರು ಕೊಡ್ತಾ ಇದ್ದೇನೆ. ಬೇರೆ ಗಿಡಗಳಿಗೆ ನೀರು ಹಾಕುವಾಗ ಇದಕ್ಕೂ ಕೂಡ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ತಾ ಇದ್ದೇನೆ. ಯಾಕೆಂದರೆ ಇವಾಗ ತುಂಬ ಬಿಸಿಲಿರುತ್ತೆ ಅಲ್ವಾ, ಗಿಡ ಕೂಡ ಬೇಗನೆ ಒಣಗಿ ಹೋಗುತ್ತೆ. ಹಾಗಾಗಿ ಇದಕ್ಕೆ ನಾನು ಡೈಲಿ ನೀರು ಹಾಕ್ತಾ ಇದ್ದೇನೆ. ವೀಕ್ಷಕರೇ, ಇನ್ನು ಇದರಲ್ಲಿ ಕಬ್ಬು ಆದಾಗ ಅದರ ಬಗ್ಗೆ ಕೂಡ ನಿಮಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತೇನೆ. ಹೇಗೆ ಬಂದಿದೆ, ಹೇಗಾಗಿದೆ, ಕಬ್ಬಿನ ಬೆಳೆ ಯಾವ ರೀತಿ ಬಂದಿದೆ ಅಂತೇಳಿ. ಇವಾಗ ಇದು ಸಣ್ಣ ಗಿಡ ಇರುವಂಥದ್ದು, ಇನ್ನು ಇದು ಸ್ವಲ್ಪ ದೊಡ್ಡದಾಗಬೇಕು. ಆನಂತರ ಕಬ್ಬು ಯಾವ ರೀತಿ ಆಗಿದೆ ಅಂತ ಹೇಳಿ ನಿಮಗೆ ಕೂಡ ಇದರ ಬಗ್ಗೆ ಮಾಹಿತಿ ಕೊಡ್ತೇನೆ. ಕಬ್ಬು ಬೆಳೆಯನ್ನು ಬೆಳಿಬೇಕು ಅಂತ ಬೆಳೆದದಲ್ಲ, ನನಗೆ ಒಂದು ಕ್ಯೂರಿಯಾಸಿಟಿ ಇತ್ತು. ನನಗೆ ಕೃಷಿ ಅಂದರೆ ತುಂಬ ಇಷ್ಟ. ಯಾವುದೇ ಗಿಡವನ್ನು ನಾನು ಬಿಸಾಡೋದಿಲ್ಲ. ಅದು ಏನಾದರೂ ಗಿಡ ಬರ್ತದಾ ಅಂತ ಹೇಳಿ ಟ್ರೈ ಮಾಡ್ತಾ ಇರ್ತೇನೆ. ಅದೇ ರೀತಿಯಾಗಿ ಕಬ್ಬಿನ ಗಿಡವನ್ನು ಕೂಡ ನಾನು ಟ್ರೈ ಮಾಡಿದ್ದು. ಚೌತಿ ದಿವಸ ನಾವು ಕಬ್ಬನ್ನು ತಂದಿರ್ತೇವೆ ನೋಡಿ, ಅದನ್ನು ಬಿಸಾಕಿದ್ರು, ಗಂಟನ್ನು ಕಟ್ ಮಾಡಿ ಬಿಸಾಕಿದ್ರು. ಅದನ್ನು ನಾನು ನೆಟ್ಟಿದ್ದೇನೆ ನೋಡುವ. ಆದರೆ ಚೌತಿ ಹಬ್ಬಕ್ಕೆ ಒಂದು ಕಬ್ಬು
ನಮ್ಮ ಮನೆಯದ್ದೇ ಕಬ್ಬು ತಿಂದಾಗೆ ಆಗ್ತದೆ ಅಲ್ವಾ. ಅಂಗಡಿಯಲ್ಲಿ ಒಂದು ಕಬ್ಬಿನ ಕೋಲಿಗೆ 70 ರೂಪಾಯಿಂದ 80 ರೂಪಾಯಿ ರೇಟ್ ಇರುತ್ತೆ. ಚೌತಿ ದಿವಸ ತುಂಬ ರೇಟ್ ಜಾಸ್ತಿ ಆಗುತ್ತೆ. ಹಾಗಾಗಿ ನಾವು ಬೆಳೆದಂಥ ನಮ್ಮ ಮನೆಯಲ್ಲೇ ಆದಂಥ ಕಬ್ಬನ್ನು ತಿಂದರೆ ಅದರ ರುಚಿ ಕೂಡ ಬೇರೆ, ಬೆಳೆದಂಥವರಿಗೂ ತುಂಬ ಖುಷಿ ಇರುತ್ತೆ. ನಮ್ಮ ಮನೆಯಲ್ಲಿ ಆದಂಥ ಕಬ್ಬನ್ನು ನಾವು ಸೇವನೆ ಮಾಡಿದಾಗೆ ಆಗುತ್ತೆ. ನೋಡುವ ಈ ಬೆಳೆ ಯಾವ ರೀತಿ ಬರ್ತದೆ ಅಂತ ಹೇಳಿ, ಅದರ ಬಗ್ಗೆ ಕೂಡ ನಿಮಗೆ ನಾನು ಅಪ್ಡೇಟ್ ಕೊಡ್ತಾ ಹೋಗ್ತೇನೆ. ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ. ಇಷ್ಟ ಆದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹೆಚ್ಚಿನ ಜನರೊಂದಿಗೆ ಶೇರ್ ಮಾಡಲು ಮರೆಯದಿರಿ. ಮತ್ತೊಂದು ಹೊಸದಾದ ವಿಡಿಯೋದೊಂದಿಗೆ ನಿಮ್ಮ ಭೇಟಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.